ಹಠ ಹಿಡಿದು ಗುರಿ ಮುಟ್ಟುವ ಮೇಷರಾಶಿಯವರೇ, 2026 ಬರುತ್ತಿದೆಯಲ್ವೇ? ಅದಕ್ಕೂ ಮುಂಚೆ ಈ 45 ದಿನ ನೀವು ಹೇಗೆ ತಯಾರಿ ಮಾಡಿಕೊಳ್ಬೇಕು, ನಿಮ್ಮ ಗುರಿ ಮುಟ್ಟುವ ಯೋಜನೆ ಹೇಗೆ ರೂಪಿಸಿಕೊಳ್ಬೇಕು, ನಿಮಗೆ ಗ್ರಹಗತಿಯ ಪ್ರಭಾವ ಹೇಗಿದೆ, ಜನಗಳು ಏಕೆ ಮೋಸ ಮಾಡುತ್ತಾರೆ, ನಿಮ್ಮ ಕೆಲಸಗಳಲ್ಲಿ ಏಕೆ ವಿಳಂಬ, ನೀವು ನಂಬಿದ ವ್ಯಕ್ತಿಗಳು ನಿಮಗೇಕೆ ನಂಬುತ್ತಿಲ್ಲ, ನಿಮ್ಮ ಕೆಲಸಗಳು ಏಕೆ ನಿಧಾನವಾಗಿ ಸಾಗುತ್ತಿವೆ, ಜೀವನದಲ್ಲಿ ತುಂಬಾ ಪಾಠ ಕಲಿತಿರುವಿರಿ ಅಲ್ವೇ? ಅದರ ಪರಿಣಾಮವೇನು? ಎಲ್ಲದಕ್ಕೂ ಉತ್ತರ ಹಾಗೂ ಪರಿಹಾರ ಈ ವಿಡಿಯೋದಲ್ಲಿ ನಿಮಗೆ ಖಂಡಿತ ಉತ್ತರ ಸಿಗುತ್ತದೆ. ವಿಡಿಯೋ ಪ್ರಾರಂಭ ಮಾಡುವಕ್ಕಿಂತ ಮುಂಚೆ ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳನು ಹಾಗೂ ನಿಮ್ಮ ಅದೃಷ್ಟ ದೇವತೆಯಾದ ಸ್ವಯಂ ಭಗವಂತ ಶಿವ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯ ಹೆಸರನ್ನು ಕಮೆಂಟ್ ಮಾಡುವುದರ ಮೂಲಕ ವಿಡಿಯೋ ಪ್ರಾರಂಭ ಮಾಡೋಣ ಬನ್ನಿ. ನೀವು ಮೇಷರಾಶಿಗೆ ಸೇರಿದವರು. ಈ ರಾಶಿಯ ಮೂಲ ತತ್ವವೇ ಅಗ್ನಿ. ನಿಮ್ಮ ಜೀವನದಲ್ಲಿ ಉತ್ಸಾಹ, ಧೈರ್ಯ, ಆತ್ಮವಿಶ್ವಾಸ ಮತ್ತು ಹೊಸದನ್ನು ಪ್ರಾರಂಭಿಸುವ ಶಕ್ತಿ ತುಂಬಿರುತ್ತದೆ. ನೀವು ಯಾವಾಗಲೂ ಮುಂದೆ ನಡೆಯುವವರು, ಹಿಂದೆ ತಿರುಗಿ ನೋಡುವ ಸ್ವಭಾವವೇ ಇಲ್ಲ. ಒಂದು ಕೆಲಸ ಹಿಡಿದರೆ ಅದರ ಫಲ ಕಾಣುವವರೆಗೆ ಬಿಡುವುದಿಲ್ಲ. ನಿಮ್ಮ ಮನಸ್ಸು ಎಂದಿಗೂ ಶಾಂತವಾಗಿ ಕುಳಿತುಕೊಳ್ಳುವುದಿಲ್ಲ. ಅದು ಯಾವಾಗಲೂ ಚಿಂತನೆ, ಯೋಜನೆ ಮತ್ತು ಕ್ರಿಯೆಯಲ್ಲಿ ನಿರತರಾಗಿರುತ್ತದೆ. ನಿಮ್ಮ ಜೀವನದ ಅತ್ಯಂತ ದೊಡ್ಡ ಬಲವೆಂದರೆ ಸ್ವಯಂ ನಂಬಿಕೆ. ನಾನು ಮಾಡಬಲ್ಲೆ ಎನ್ನುವ ನಂಬಿಕೆ ನಿಮ್ಮ ಹೃದಯದಲ್ಲಿ ಸದಾ ಜೀವಂತವಾಗಿರುತ್ತದೆ. ಈ ನಂಬಿಕೆಯೇ ನಿಮಗೆ ಬದುಕಿನ ಕಷ್ಟಗಳ ಮಧ್ಯೆಯೂ ನಿಂತುಕೊಳ್ಳುವ ಶಕ್ತಿ ನೀಡುತ್ತದೆ. ಮೇಷರಾಶಿಯವರು ಕೆಲಸದಲ್ಲಿ ಚುರುಕಾದವರು, ಮಾತಿನಲ್ಲಿ ನೇರವಾದವರು, ಮನಸ್ಸಿನಲ್ಲಿ ಸ್ಪಷ್ಟವಾದವರು. ಆದರೆ ಕೆಲವೊಮ್ಮೆ ಈ ನೇರತೆ ಇತರರಿಗೆ ಕಠಿಣವಾಗಿ ತೋರುವ ಸಾಧ್ಯತೆ ಇರುತ್ತದೆ.